ಅದೇ ನಾ ಒಂದು ಪ್ರಶ್ನೆ ಕೇಳ ನಿಜವಾದ ಶ್ರೀಮಂತರು ಯಾರು? ಒಳ್ಳೆ ಮನಸ್ಸಿರೋದು ಶ್ರೀಮಂತ. ಒಳ್ಳೆ ಮನಸ್ಸಿರೋರು. ಒಳ್ಳೆ ಮನಸ್ಸಿರೋರು. ಒಳ್ಳೆ ಮನಸ್ಸಿರೋರು ಅಂದ್ರೆ ಹೆಂಗೆ ಗೊತ್ತಾಗುತ್ತೆ? ಎಂತಾರ ಅವರು? ಈ ತಂದೆ ತಾಯಿನ ಹೆಂಗೆ ಜಪ ಮಾಡ್ತಾರ, ಈಗ ನಾವು ಮಕ್ಕಳಿದ್ದ ಜಪ ಮಾಡಿರ್ತಿರಲ್ಲ ನಾವು, ಹೌದು, ಹಂಗೆ ಅವ್ರನ್ನ ಜಪ ಮಾಡಿದ್ರಪ್ಪ ಅಂದ್ರೆ ಅವರ ನಿಜವಾದ ಶ್ರೀಮಂತ. ಅಂದ್ರೆ ನಿನ್ನ ಮಾತಿನ ಪ್ರಕಾರ ಯಾರ ತಂದೆ ತಾಯಿನ ಸ್ವಂತ ಮಕ್ಕಳಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡ್ತಾರ ಅವ್ರು ನಿಜವಾದ ಶ್ರೀಮಂತರು. ಹೌದು. ರೊಕ್ಕ ರೂಪಾಯಿನ ಯಾರಾದ್ರೂ ಗಳಿಸ್ಬೋದು? ರೊಕ್ಕ ರೂಪಾಯಿ ಯಾರು ಬೇಕಾದ್ರೂ ಗಳಿಸ್ಬೋದು. ಹೌದಲ್ಲ? ಅದು ಅದೃಷ್ಟ ಇದ್ರೆ ರೊಕ್ಕ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಶ್ರೀಮಂತಿಕೆ ಅಂದ್ರೆ ಅದು ಮನಸ್ಲಿದ್ರೆ ಇರ್ಬೇಕಂತೀವಿ. ಅಂದ್ರೆ ಒಳ್ಳೆ ಮನಸ್ಸು ಇರೋರ ಹತ್ರ ಶ್ರೀಮಂತಿಕೆ ಇದ್ದಿರ್ಬೇಕು. ಅದು ಒಳ್ಳೆ ಮನಸ್ಸು ಅಂದ್ರೆ ಹೆಂಗಪ್ಪ ಅಂದ್ರೆ ಇವತ್ತು ತಂದೆ ತಾಯಿನ ಯಾರು ಚಂದಾಗ ಜೋಪಾನ ಮಾಡ್ತಾರ, ಯಾರು ತಮ್ಮ ಮಕ್ಕಳಿಗಿನ ಹೆಚ್ಚಿಗೆ ನೋಡ್ತಾರ ಅವ್ರಂತ ಹೇಳಕತ್ತಿ. ಹೌದಲ್ಲ? ಮತ್ತೆ ವೃದ್ಧಾಶ್ರಮದಾಗ ಅಲ್ಲೆಲ್ಲ ಇಡ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀನಿ? ಅದ್ರ ಬಗ್ಗೆ ನೀನು ಬೇಜಾರು ಮಾಡ್ಕೊಂಡು ಹೇಳ್ತೀನಿ, ಬೇಜಾರು ಮಾಡ್ಕೊಂಡು ಕೈ ಬಿಡ್ತೀನಿ. ಏನು ಬೇಜಾರಿಲ್ಲ ಹೇಳ್ರಿ. ಮತ್ತು ಈಗೆಲ್ಲ ನೆಡ್ದ ಬಿಟ್ಟಾವಲ್ಲ. ಅಲ್ಲಪ್ಪ, ಅವರು ಅನ್ನ ಹಾಕಲ್ಲ, ತಂದೆ ತಾಯಿಗೆ ಅನ್ನ ಹಾಕಲ್ಕ ಮಾಡ್ತಾರೋ ಹೆಂಡ್ರು ಮಕ್ಳು ಮಾತು ಕೇಳಿ ಮಾಡ್ಬಿಡ್ತಾರೋ ಗೊತ್ತಿಲ್ಲ. ಗೊತ್ತಿಲ್ಲ. ಏನ್ಪ ಅವ್ರಂತ ಮುರುಕ್ರು ಬೇರೆ ಯಾರೇ ಅಲ್ಲ. ಹೌದಲ್ಲ? ತಂದೆ ತಾಯಿ ವೃದ್ಧಾಶ್ರಮದಾಗ ಇರ್ತಾವ, ಏನು ಸಾಸೋದೈತಿ? ಹೌದೇ? ಈಗ ನಮ್ಮ ಸಣ್ಣ ಇದ್ದಾಗ ಎಲ್ಲ ತಗೊಂಡಿದ್ರು, ಒಂದು ಚಡ್ಡಿ ಹೋಗಿ ಒಟ್ಟು ಏನೇ ಆಗಲಿ ನಮ್ಮ ಮಕ್ಕಳು ಹೆಂಗೆ ತಗೊಂಡಿರ್ತಾರೆ ಅವರು, ಆ ಥರ ನಾವು ಹೊಳ್ಳಿ ತಂದೆ ತಾಯಿ ನಾ ತಗೊಂಡಿರ್ಬೇಕಂದ್ರೆ ದೇವ್ರು ನೋಡ್ತಾ ಇರ್ತಾನೆ, ಇವನ್ ತಾಕ ಮಕ್ಕಳು ತಗೊಂಡು ಮಾಡಿ ಅಂತ ತಂದೆ ತಾಯಿ ಹೊಳ್ಳಿ ಹೆಂಗೆ ಮಾಡ್ತಾನೆ ಇಲ್ಲ. ಅದಕ್ಕೆ ಹಂಗಾಗಿ ಶ್ರೀಮಂತ ಅಂತ ಹೇಳಿದ. ಅಂದ್ರೆ ಹೆಂಗೆ ನಾವು ಸಣ್ಣರಿದ್ದಾಗ ಯಾವುದೋ ಒಂದು ವಿಷಯಕ್ಕೆ ಎಲ್ಲ ವಿಷಯಕ್ಕೂ ಆಯ್ತು. ಇವತ್ತು ಆರಾಮಿಲ್ದಾಗ ಆಯ್ತು, ಏನಾಯ್ತು ಬಿಡಿ, ನಮ್ಮ ಮಕ್ಕಳು ಭಾಳ ಕಾಡ್ಸಕತ್ತಾರಂತ ನಮ್ಗೆ ತೊಗೊಂಡೋಗಿ ಯಾವುದೋ ಒಂದು ಅನಾಥಾಶ್ರಮದಾಗ ಇಟ್ಟಿಲ್ಲಲ್ಲ ಅವರು. ಎಷ್ಟೇ ಬಂದ್ರು ನಾವು ನಮ್ಮನ್ನ ಹೂವಿನಂಗೆ ಇಟ್ಕೊಂಡು ಜೋಪಾನ ಮಾಡಿ ಛತ್ರ ಮಾಡಿ ನಮ್ಮನ್ನು ಒಂದು ನೆಲೆಗೆ ಹಚ್ಚಿರ್ತಾರಲ್ಲ, ಅಂಥವ್ರನ್ನ ನಾವೇನು ಮಾಡ್ಬೇಕ್ರಿ? ಅದೇ ಶ್ರೀಮಂತ. ಚಂದಾಗಿ ಯಾರು ಬೇಕಾದ್ರೂ ಗಳಿಸ್ಬೋದು. ಹೌದು. ಈಗ ನಾ ಹೇಳಿದ್ನಲ್ಲ ಅಷ್ಟೇ ಅದ ಶ್ರೀಮಂತ ಅನ್ನೋದು. ನೋಡ್ರಿ ಫ್ರೆಂಡ್ಸ, ನಿಜವಾದ ಶ್ರೀಮಂತರು ಯಾರಪ್ಪ ಅಂದ್ರೆ ಯಾರು ತಂದೆ ತಾಯಿನ ಮುಪ್ಪಾವಸ್ಥೆ ಒಳಗೆ ವೃದ್ಧಾಶ್ರಮದಾಗ ಬಿಡ್ಲಾರ್ದಂಗೆ ಮನ್ಯಾಗ ಇಟ್ಕೊಂಡು ಚಂದಾಗ ಸಣ್ಣ ಮಕ್ಕಳು, ಈಗ ನಮ್ಮನ್ನ ಸಣ್ಣ ಮಕ್ಳು ಇದ್ದಾಗ ಅವ್ರು ಹೆಂಗೆ ಜೋಪಾನ ಮಾಡಿರ್ತಾರ ಅವ್ರನ್ನೂ ನಾವು ಜೋಪಾನ ಮಾಡೋಣ್ರಿ. ಯಾಕಂದ್ರೆ ತಂದೆ ತಾಯಿಯಿಂದ ನಾವಂತೂ ಇಲ್ಲ. ತಂದೆ ತಾಯಿ ಬೆಲೆ ಅದು ಏನು ಅನ್ನೋದನ್ನ ಅವ್ರು ಇರೋದ್ರಾಗ ಚಂದಾಗಿ ಜೋಪಾನ ಮಾಡಿದ್ರೆ ಗೊತ್ತಾಗುತ್ತೆ. ಸತ್ ಮ್ಯಾಗ ಅವ್ರ ಫೋಟೋಕ್ಕೆ ಚಂದನ ಹಾರ ಹಾಕಿದ್ನೆ, ಚಂದನ ಮುದಂಗೆ ಕಡ್ಡಿ ಹಚ್ಚಿದ್ನಿ ಅಂದ್ರೆ ಎದಕ್ಕೆ ಬಂತು? ಅದಕ್ಕೆ ಇದ್ದಾಗ ನಾವು ಹೆಂಗೆ ನೋಡ್ಕೊತೀವಿ ಅನ್ನೋದ ಮೇನ್. ಯಾರು ತಂದೆ ತಾಯಿ ಚಂದಾಗ ಜೋಪಾನ ಮಾಡ್ತಾರೋ ಅವರ ನಿಜವಾದ ಶ್ರೀಮಂತರು, ಅವರ ಒಂದು ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳಿಕತ್ತಾರ ನಮ್ಮ ಮನೆಯವ್ರು. ಹೌದಲ್ರಿ? ಇದೇ ನೋಡ್ರಿ ಫ್ರೆಂಡ್ಸ, ಇದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ 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 ನಮ್ಮ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿರಿ. ಅಂದ್ರೆ ನಾವು ಏನು ಹೇಳಿಕತ್ತೀವಿ ಅನ್ನೋದನ್ನು ನಿಮಗೂ ಅರ್ಥ ಆಗತ್ತೆ ರೀ ಫ್ರೆಂಡ್ಸ. ಇದಕ್ಕಿಂತ ಹೆಚ್ಚಿಗೆ ಏನೇ ಹೇಳಂಗಿಲ್ಲ ರೀ. ಯಾರೂ ದಯಮಾಡಿ ತಂದೆ ತಾಯಿಯವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಡ್ರಿ ಅನ್ನೋದು ನಮ್ಮ ಮಾತಿನ ಅರ್ಥ ಆಗಿತ್ತು ರೀ ಫ್ರೆಂಡ್ಸ. ಇದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ ಅಷ್ಟೇ ರೀ. ಅಂದ್ರೆ ಆ ಲೈಕಿಲ್ನಿದ್ರೆ ಏನಾಗುತ್ತೆ, ನಮ್ಮ ಮಾತು ನಿಮ್ಗೆ ಇಷ್ಟ ಆಗ್ಯಾವ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಷ್ಟೇ ರೀ. ಮತ್ತು ಅದರಲ್ಲಿದ್ರೆ ಏನು ದೊಡ್ಡ ಬೆನಿಫಿಟ್ ಏನು ಇರಂಗಿಲ್ಲ ರೀ ಫ್ರೆಂಡ್ಸ. ಇಷ್ಟ ನೋಡಿರಿ ನಮ್ಮ ಮಾತಿನ ಅರ್ಥ. ಬಾಯ್ ರೀ ಫ್ರೆಂಡ್ಸ್.